ನಮಸ್ತೆ ಎವ್ರಿಬಡಿ, ವೆಲ್ಕಮ್ ಟು ಆಹಾರಂ ಔಷಧಂ ಬ್ಯಾಕ್ ಟು ಬೇಸ್. ದಟ್ ಈಸ್ ಇವತ್ತು ನಾನು ಇನ್ನೊಬ್ಬ ನಮ್ಮ ಅಮ್ಮ ಅವ್ರ ಮನೆಗೆ ಬಂದೀನಿ. ಅವರು ಒಂದು ವಿಶೇಷವಾದ ಅಡಿಗೆಯನ್ನ ಮಾಡಿ ತೋರಿಸ್ತಾರೆ, ಆರೋಗ್ಯಕರವಾದಂಥದ್ದು. ಅದು ಯಾವುದು, ಹೆಂಗ್ ಮಾಡ್ತಾರಂತ ಕೇಳೋಣ. ಅಮ್ಮ ನಮಸ್ತೆ. ಹಲೋ, ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದೆ ಅಮ್ಮ. ಇವತ್ತು ಏನ್ ಮಾಡ್ತೀರಿ? ಯಾವ ಅಡಿಗೆ ಮಾಡ್ತೀರಿ? ಮೆಂತ್ಯ ಸೊಪ್ಪಿನ ಕಡುಬು. ಮೆಂತ್ಯ ಸೊಪ್ಪಿನ ಕಡುಬು. ಓಹೋ, ಅದಕ್ಕೆ ಏನೇನ್ ಬೇಕಮ್ಮ, ತೋರಿಸ್ತೀರಾ? 10 ಬಟ್ಲು ಅಕ್ಕಿ. ಓ, ಈ ಬಟ್ಲದಿಂದ 10 ಬಟ್ಲು ಅಕ್ಕಿ ತಗೊಂಡಿರಿ. ಅಕ್ಕಿ ತಗೊಂಡು ಓಕೆ, ಅದಕ್ಕೆ ಇದರಿಂದ 1 ಬಟ್ಲು ಕಡಲೆಬೇಳೆ, 1 ಬಟ್ಲು ಕಡಲೆಬೇಳೆ, 1 ಬಟ್ಲ ಉದ್ದಿನಬೇಳೆ, 1 ಬಟ್ಲು ಉದ್ದಿನಬೇಳೆ, 4 ಟೀ ಸ್ಪೂನ್ ಹವೀಜ, 4 ಟೀ ಸ್ಪೂನ್ ಹವೀಜ, ಓಕೆ, 2 ಟೀ ಸ್ಪೂನ್ ಜೀರಿಗೆ, 2 ಟೀ ಸ್ಪೂನ್ ಜೀರಿಗೆ ತಗೊಂಡಿರಿ, 1 ಟೀ ಸ್ಪೂನ್ ಅರಿಶಿಣ ಪುಡಿ, 1 ಟೀ ಸ್ಪೂನ್ ಅರಿಶಿಣ ಪುಡಿ, 1 ಬಟ್ಲು ಗೋಧಿ ರವೆ, 1 ಬಟ್ಲು ಗೋಧಿ ರವೆ. ಈಗ ಇವನ್ನೆಲ್ಲ ಇಟ್ಕೊಂಡಿರಿ ಅಲ್ಲಮ್ಮ. ಮತ್ತಿದು ಅದಕ್ಕೆ 2 ಕಟ್ಟು ಮೆಂತ್ಯ ಸೊಪ್ಪು, ಅದನ್ನ ತಂದು ಚೆನ್ನಾಗಿ ಸೋಸ್ಕೊಂಡು ಬಿಸಿನೀರಿನಲ್ಲಿ ತೊಳ್ಕೊಂಡು ಹೆಚ್ಕೊಂಡು ಸಣ್ಣಾಗಿ ಹೆಚ್ಕೊಂಡು ಈ ರೀತಿಯಾಗಿ ಇಟ್ಕೊಂಡಿರಿ. ಓ, ಈಗ ಮುಂದೆ ಏನ್ ಮಾಡ್ತೀರಿ? ಇದನ್ನ ಪೌಡರ್ ಮಾಡ್ಬೇಕು. ಇದನ್ನೆಲ್ಲ ಹುರ್ಕೋಬೇಕು. ಇವನ್ನೆಲ್ಲವನ್ನು ಹುರ್ಕೋಬೇಕು. ಬಿಸಿ ಮಾಡ್ಕೊಂಡು ಈ ಎಲ್ಲಾ ಪದಾರ್ಥಗಳನ್ನು ಬಿಸಿ ಮಾಡ್ಕೊಂಡು, ಎಣ್ಣೆ ತುಪ್ಪ ಏನ್ ಹಾಕೋಂಗಿಲ್ಲ, ಒಣ ಪದಾರ್ಥಗಳನ್ನ ಬಿಸಿ ಮಾಡ್ಬೇಕು. ಬಿಸಿ ಮಾಡ್ಕೊಂಡು ಬಿಸಿ ಮಾಡಿ, ಓಕೆ, ಆಮೇಲೆ ಮಿಕ್ಸಿ ಮಾಡ್ಕೊಂಡು ಪೌಡರ್ ಮಾಡ್ಕೊಳ್ಳೋ. ತೀರಾ ಸಣ್ಣ ಹಿಟ್ಟಿನ ತರ ಪೌಡರ್ ಅಲ್ಲ, ಉಲ್ಟಾಗಿ ಪೌಡರ್, ಒರಟಾದಂತ ಒಂದು ಪೌಡರ್ ಮಾಡ್ಬೇಕು. ಹುರಿಲಿಗತ್ತೀರಮ್ಮ? ಅಕ್ಕಿ ಹುರಿಯಕ್ ಹಾಕೇನಮ್ಮ. ಅಕ್ಕಿ ಹುರಿತಾ ಇದ್ದೀರಿ ನೋಡ್ರಿ. ಅಕ್ಕಿಯನ್ನ ಹುರಿತಾ ಇದ್ದಾರೆ. ಈಗ ಇದಕ್ಕೆ ಎಣ್ಣೆ ತುಪ್ಪ ಏನೂ ಹಾಕ್ಲಾರ್ದೆ ಒಣ ಅಕ್ಕಿಯನ್ನ ಸರಿಯಾಗಿ ಹುರ್ಕೊಳ್ತಾ ಇದ್ದಾರೆ. ಹುರ್ಕೋಬೇಕ್ರಿ. ಅಕ್ಕಿ ಕಡ್ಲೆ ಬೇಳೆಗಳು ಎಲ್ಲ ಘಮ ಘಮ ವಾಸನೆ ಬರೋ ತರ ಹುರ್ಕೋಬೇಕು. ಜೀರಿಗೆ ಎಲ್ಲಾನು ಘಮ ಅಂತ ವಾಸನೆ ಬರೋ ತರ ಹುರಿಬೇಕು. ಸರಿ ಸರಿ. ಬೇಳೆ, ಗೋಧಿ, ರವೆ ಎಲ್ಲವನ್ನು ಹುರ್ಕೋಬೇಕು. ಓಕೆ, ಈಗ ನೋಡ್ರಿ, ಅಕ್ಕಿಯನ್ನ ಹುರಿದು ಆ ಕಡೆ ಇಟ್ಕೊಂಡಾರ. ಈಗ ಕಡ್ಲಿಬೇಳೆ ಹುರ್ಕೊಳಿಗತ್ತಾರ. ಈಗ ಇದು ಘಮ್ ಅಂತ ಬರೋ ತರ ಹುರ್ಕೋಬೇಕು ಅಲ್ಲಮ್ಮ. ಸರಿಯಾಗಿ ವಾಸನೆ ಬರೋ ತರ ಹುರ್ಕೋಬೇಕು ನೋಡ್ರಿ. ಇದ್ರೊಳಗನೆ ಉದ್ದಿನ ಬೇಳೆನೂ ಸೇರಿಸಿ ಹುರ್ಕೊಳ್ತಾ ಇದ್ದಾರೆ. ಸರಿಯಾಗಿ ಹುರ್ಕೋಬೇಕು. ಘಮ ಘಮ ವಾಸನೆ ಬರೋವರೆಗೂ ಹುರ್ಕೋಬೇಕು. ಸಣ್ಣ ಉರಿ ಒಳಗೆ ಸರಿಯಾಗಿ ಹುರ್ಕೋಬೇಕು. ಈಗ ಈಗ ಯಾವ್ದು ಬಿಸಿ ಮಾಡ್ಕೊಳ್ತಾ ಇದ್ದೀರಿ? ಗೋಧಿ ರವೆನ ಬಿಸಿ ಮಾಡ್ತಾ ಇದ್ದೇನೆ. ಜೋಳನು ಹಾಕೋಬೋದಮ್ಮ? ಹಾಕ್ಬೋದಮ್ಮ. ರುಚಿಗೆ ತಕ್ಕಷ್ಟು ಅದನ್ನು ಜೋಳನು ಹುರಿದು ಹಾಕ್ಬೇಕು. ಬಿಸಿ ಮಾಡಿ ಹಾಕ್ಬೇಕು. ನೋಡ್ರಿ, ಗೋಧಿ ರವೆನ ಈ ರೀತಿಯಾಗಿ ಬಿಸಿ ಮಾಡ್ಕೊಂಡು, ಹೊತ್ತಬಾರ್ದು, ಹಂಗೆ ಸೀದ್ಲಾರ್ದಂಗೆ ನೋಡ್ಕೊಂಡು ಸರಿಯಾಗಿ ಬೆಚ್ಚಗೆ ಮಾಡ್ಕೋಬೇಕು. ಅರ್ವಿ ಹಾಕಿ ಈ ರೀತಿಯಾಗಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಯೂನಿಫಾರ್ಮ್ ಆಗಿ ಅದು ಹುರಿತದ. ಅಮ್ಮ, ಇದೇನು? ಹವೀಜ ಮತ್ತು ಜೀರಿಗೆ. ಹವೀಜ ಜೀರಿಗೆಯನ್ನು ಅವುಗಳನ್ನು ಗಮ್ ವಾಸನೆ ಬರೋ ತನಕ ಹುರ್ಕೋಬೇಕು. ಸರಿ, ಅದು ಒಳ್ಳೆ ವಾಸನೆ ಬರೋವರೆಗೂ ಸರಿಯಾಗಿ ಈ ರೀತಿಯಾಗಿ ಯೂನಿಫಾರ್ಮ್ ಆಗಿ ಹುರ್ಕೋಬೇಕು. ನೋಡ್ರಿ ಎಷ್ಟು ಚಂದ ಹುರ್ಕೊಳ್ಳಿಗತ್ತಾರ. ಎಸ್, ಉಳಿದಂತ ಈ ಕಾಳುಗಳನ್ನೆಲ್ಲ ಇಲ್ಲಿ ಹುರಿದು ಇಟ್ಕೊಂಡಾರ. ಸರಿಮ್ಮ. ಮೆಂತ್ಯ ಸೊಪ್ಪನ್ನು ಸಣ್ಣಾಗಿ ಹೆಚ್ಚಿಟ್ಕೋಬೇಕು. ಇಲ್ಲಿ ನೋಡ್ರಿ, ಮೆಂತ್ಯ ಸೊಪ್ಪನ್ನ ಇಲ್ಲಿ ಹೆಚ್ಚಿಟ್ಕೊಳ್ಳಿಗತ್ತಾರ. ಆಲ್ರೆಡಿ ಇಲ್ಲಿ ಎಷ್ಟೊಂದು ಮೆಂತ್ಯ ಸೊಪ್ಪನ್ನ ಹೆಚ್ಚಿಟ್ಕೊಂಡಾರ. ಈಗ ಸರಿ, ಗ್ರೈಂಡರ್ ಹಾಕಿ ಹೊರಟಾಗಿ ಪೌಡರ್ ಮಾಡ್ಕೋಬೇಕು. ಈಗಾಗಲೇ ನೀವೇನೇನು ಹುರ್ಕೊಂಡ್ರಲ್ಲ ಎಲ್ಲಾ ಪದಾರ್ಥಗಳನ್ನ ಈಗ ನೋಡ್ರಿ, ಇಲ್ಲಿ ಕಡ್ಲೆಬೇಳೆ, ಉದ್ದಿನಬೇಳೆ, ಅಕ್ಕಿ, ರವೆ ಇವನ್ನೆಲ್ಲವನ್ನು ಉರುಟಾಗಿ ಗ್ರೈಂಡ್ ಮಾಡ್ಕೋತೀರಿ. ಗೋಧಿ ರವಾ ತರನೇ ಇದನ್ನು ರವೆ ಮಾಡ್ಕೊಂಡು ಪೌಡರ್ ಮಾಡ್ಕೋತೀರಿ. ಇಲ್ಲಿ ಮೆಂತ್ಯ ಸೊಪ್ಪನ್ನು ಸರಿಯಾಗಿ ಸಣ್ಣಾಗಿ ಹೆಚ್ಚಿಟ್ಕೊಂಡಾರ ನೋಡ್ರಿ. ಈಗ ಇದನ್ನ ಪೌಡಿ ಮಾಡ್ಕೊಳ್ಳೋಣಮ್ಮ. ಸರಿ, ಈಗ ಹುರಿದ ಕಾಳುಗಳನ್ನೆಲ್ಲ ಮಿಕ್ಸರ್ ಮಾಡ್ಕೊಂಡು ಹುರಿದ ಗೋಧಿ ರವೆ ಒಳಗೆ ಅದನ್ನ ಮಿಕ್ಸ್ ಮಾಡಿದೆ. ಗೋಧಿ ರವೆ ಇಲ್ಲ ಅಂದ್ರೂ ಗೋಧಿನಾದ್ರೂ ಹುರಿದು ಗ್ರೈಂಡರ್ನಾಗ ಹಾಕೊಂಬಂದ ಹಾಕಬಹುದು. ಅದನ್ನು ಪುಡಿ ಮಾಡ್ಕೋಬಹುದು. ರವೆ ಪುಡಿ ಮಾಡಂಗಿಲ್ಲ. ಇದು ಅಕ್ಕಿ ರವೆ ಎಲ್ಲ ಹುರಿದಿಂದ ಪೌಡರ್ ಮಾಡಿ ಇದು ರವೆ ಕುದಿಸ್ಕೋಬಹುದು. ಗೋಧಿ ಹುರ್ಕೊಂಡ್ರ ಅದನ್ನು ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಎಲ್ಲ ಹುರಿದ ಕಾಳುಗಳನ್ನೆಲ್ಲ ಪೌಡರ್ ಮಾಡ್ಕೊಂಡ್ರು. ಅದನ್ನ ಆಲ್ರೆಡಿ ಏನು ರವೆ ಹುರಿದು ಇಟ್ಕೊಂಡಿದ್ರು ಅದ್ರ ಜೊತೆಗೆ ಸರಿಯಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡಾರ. ಈಗ ಹಿಟ್ಟು ರೆಡಿ ಆಯ್ತು. ಸೊಪ್ಪು ಹೆಚ್ಚಿಟ್ಕೊಂಡವಿ. ಅದಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಖಾರ ಮಾಡಿ ಇಟ್ಕೋಬೇಕು. ಹಸಿಮೆಣಸಿನ್ಕಾಯಿ ಖಾರ
ಇಲ್ಲೇ ಐತಿ, ಇಲ್ಲಿ ಇಟ್ಕೊಂಡಿರಿ. ಹಸಿಮೆಣಸಿನಕಾಯಿ ಖಾರ ಮಾಡಿಟ್ಕೊಂಡು ಹೆಸರು ಇಟ್ಕೋಬೇಕು. ಹಿಟ್ಟಿಗೆ ತಕ್ಕಷ್ಟು ನಾವು ರೊಟ್ಟಿ ಜಿಗುಟ್ಟು ಯಾವ ತರ ಮಾಡ್ತೇವಲ್ಲ, ರೊಟ್ಟಿ ಮಾಡಕ್ ಮುದ್ದೆ ಮಾಡ್ಕೊಂತೇವಲ್ಲ, ಜಿಗಟ್ನಂಗ ಆ ಜಿಗಟ್ಟಿನಕ್ಕಿಂತ ಸ್ವಲ್ಪ ಉದುರ ಇರ್ಬೇಕು. ತೀರಾ ಜಿಗಟ್ಟಿನಷ್ಟು ಮೆತ್ತಗಿರಬಾರ್ದು, ಜಿಗಟ್ಟಿಗಿಂತ ಸ್ವಲ್ಪ ಉದುರಾಗಿ ಆ ಹಿಟ್ಟು ತಕ್ಕಂಗ ಆಗೋ ತರ ಹೆಸರು ಇಟ್ಕೋಬೇಕು. ಅಂದ್ರೆ ನೀರು ಕುದಿಲಿಕ್ಕೆ ಇಟ್ಕೋಬೇಕು. ಇಲ್ಲಿ ನೋಡ್ರಿ, ಕುದಿಲಿಕ್ಕೆ ಇಟ್ಕೋಬೇಕು. ಇಲ್ಲಿ ನೋಡ್ರಿ, ನೀರನ್ನ ಕುದಿಲಿಕ್ಕೆ ಇಟ್ಕೊಂಡು ಆ ಕುದಿಯೋ ಹೆಸರಿನಲ್ಲಿ ಮೊದ್ಲು ಸೊಪ್ಪು ಹಾಕ್ಬೇಕು. ಹೆಚ್ಚಿಟ್ಕೊಂಡಂತ ಮೆಂತ್ಯ ಸೊಪ್ಪು ಅದ್ರೊಳಗ ಹಾಕ್ಬೇಕು. ಇದ್ರೊಳಗ ಈ ಸೊಪ್ಪನ್ನ ಹಾಕ್ಬೇಕು. ಓಕೆ, ಈ ರೀತಿಯಾಗಿ ಮೆಂತ್ಯ ಸೊಪ್ಪನ್ನ ಹಾಕೋಬೇಕು. ಮೆಂತ್ಯ ಸೊಪ್ಪು ಹಾಕ್ಬೇಕು. ಮೊದಲು ಖಾರ, ಹಸಿಮೆಣಸಿನಕಾಯಿ ಖಾರ ಮಾಡಿಟ್ಕೊಂಡಿದ್ದು ಆ ನೀರಿನೊಳಗ ಮೆಂತ್ಯ ಸೊಪ್ಪು, ಹಸಿಮೆಣಸಿನಕಾಯಿ ಖಾರ, ಅದು ಒಂದು ಅರಿಶಿನ ಪುಡಿ, ರುಚಿ ಅರಿಶಿಣ ಪುಡಿ ಹಾಕ್ತಾ ಇದ್ದೀರಿ. ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನೋಡ್ರಿ, ಮಾಡಿ ಪ್ರಾಕ್ಟೀಸ್ ಇರೋದ್ರಿಂದ ಯಾವ ರೀತಿಯಾಗಿ ಅವ್ರ ಕೈಯೊಳಗ ಅಳತಿಯಿಂದ ಹಾಕ್ಲಿಕತ್ತಾರ ನೋಡ್ರಿ. ಪದೇ ಪದೇ ಮಾಡುವಂತ ಆರೋಗ್ಯಕರವಾದಂತ ಅಡಿಗೆ ಇದು. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು ಹಿಂಡ್ಬೇಕ ಹಿಟ್ಟಿನೊಳಗೆ. ಈ ಹೆಸರಿನಲ್ಲೇನೆ ಸ್ವಲ್ಪ ಹುಣಸೆ ಹಣ್ಣಿನ ರಸ, ಹುಣಸೆ ಹಣ್ಣಿನ ರಸ ಹಾಕ್ಬೇಕು. ಇದನ್ನ ಮೊದ್ಲನೇ ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ರು, ಅದನ್ನೀಗ ಅವರು ರಸ ಹಾಕ್ತಾ ಇದ್ದಾರೆ. ಎಸ್, ಈಗ ಅದೆಲ್ಲ ಸೇರಿ ಕುದಿಬೇಕಮ್ಮ. ಕುದಿಬೇಕು. ಕುದಿದ ತಕ್ಷಣ ನಾವು ತಯಾರು ಮಾಡಿಟ್ಟಂತ ಹಿಟ್ಟು ಈ ಸ್ವಲ್ಪ 5-10 ನಿಮಿಷ ಸೊಪ್ಪು ಖಾರ ಎಲ್ಲ ಬೆಂದ ತಕ್ಷಣ ಈ ನಾವು ರೆಡಿ ಮಾಡಿಟ್ಟಂತ ಹಿಟ್ಟನ್ನ ಹಾಕಿ 1-2 ನಿಮಿಷ ಬೇಯಲಿಕ್ಕೆ ಬಿಟ್ಟು ಆಮೇಲೆ ಜಿಗಟಿನ ತರ ಕುದಿಸ್ಕೋಬೇಕು. ಓಕೆ, ಕುದಿಸ್ಕೊಂಡು ನೀರಿನಲ್ಲಿ ಸೊಪ್ಪು ಖಾರ ಉಪ್ಪು ಎಲ್ಲ ಹಾಕಿ ಅದೀಗ ಬೆಂದದ್ಕ ರೆಡಿ ಮಾಡಿಟ್ಕೊಂಡು ಹಿಟ್ಟು ಹಾಕಿ ಜಿಗಟಿನ ತರ ಕುಡಿಸ್ಬೇಕು. ಆಗ್ಲೇ ಎಲ್ಲ ಪೌಡರ್ ಮಾಡಿ ಇಟ್ಕೊಂಡಿದ್ರಲ್ಲ, ಪೌಡರ್ ಮಾಡಿಟ್ಟಂತ ಹಿಟ್ಟು ಪೌಡರ್ ಇದ್ರಲ್ಲಿ ಹಾಕಿ ಕುಡಿಸ್ಬೇಕು. ಎಷ್ಟು ಸೊಪ್ಪು ಜಾಸ್ತಿ ಆಗ್ತದೆ ಅಷ್ಟು ರುಚಿಕರ ಬರುತ್ತೆ. ಅದಕ್ಕೆ ಇಷ್ಟ ಅಂತ ಬೇಕಂತೇನಿಲ್ಲ, ಇಷ್ಟ ಬೇಕು ಅಂತಿಲ್ಲ. ಹೆಚ್ಚಿದ್ರೆ ಹೆಚ್ಚು ಹಾಕ್ಬಹುದು, ಕಡಿಮೆ ಇದ್ರೆ ಕಡಿಮೆ ಆದಷ್ಟು ಹೆಚ್ಚು ಸೊಪ್ಪು ಹೆಚ್ಚಿದ್ರೆ ಕಡುಬು ರುಚಿ ಅನ್ನಿಸ್ತಾವ ನೋಡ್ರಿ. ಹೆಚ್ಚು ಯಾವಾಗ್ಲೂ ಮೆಂತ್ಯ ಸೊಪ್ಪು ಸಿಕ್ಕಾಗ ಈ ಕಡುಬು ಮಾಡ್ಲಿಕ್ಕೆ ಬಹಳ ಬೆಸ್ಟ್, ಆರೋಗ್ಯಕರವಾದಂಥದ್ದು. ಹೆಚ್ಚು ಮೆಂತ್ಯ ಸೊಪ್ಪು ಇದ್ದಾಗ ಅದನ್ನ ಹೆಂಗ್ ತಿನ್ನೋದು ಅನ್ನುವಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರೀತಿ ಕಡುಬನ್ನ ಮಾಡ್ಕೋಬಹುದು. ಹಿಟ್ಟು, ಮೆಂತ್ಯ ಸೊಪ್ಪು, ರವಾ ಎಲ್ಲ ಸೇರಿಸಿ ಈ ರೀತಿಯಾಗಿ ಸರಿಯಾಗಿ ಬೇಯಿಸ್ಕೊಳ್ತಾ ಇದ್ದಾರೆ. ನಮ್ಮಲ್ಲಿ ಎಲ್ಲರಿಗೂ ಒಂದು ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಮೆಂತ್ಯ ಸೊಪ್ಪು ಬಹಳ ಕಹಿ ಇರ್ತದ, ಅದನ್ನ ಹೆಂಗ್ ತಿನ್ನೋದು ಅಂತೆಲ್ಲ ದೊಡ್ಡ ತಲೆ ಕೆಡಿಸ್ಕೊಂತಾರೆ. ಆ ರೀತಿ ಏನು ಪ್ರಾಬ್ಲಮ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರೀತಿಯ ಅಡಿಗೆಗಳನ್ನ ಮಾಡ್ಕೋಬೇಕು. ಇವನ್ನೆಲ್ಲ ಅಮ್ಮ ಮುಂಚೆಯಿಂದ ಮಾಡ್ತಿರಲ್ಲ ಈ ಅಡಿಗೆ ನೀವು? ಬಹಳ ಹಳೆ ಅಡಿಗೆಲ್ಲಮ್ಮ ಇದು. ಆರೋಗ್ಯಕ್ಕೂ ಹಿತಕರ. ಆರೋಗ್ಯಕ್ಕೆ ಹಿತಕರ, ಕರೆಕ್ಟ್. ಈಗಿನವ್ರಿಗೆ ಇವೆಲ್ಲ ಗೊತ್ತಿರಂಗಿಲ್ಲ. ಈಗಾದ್ರೂ ಮಾಡ್ಕೋಬಹುದು, ಊಟಕ್ಕಾದ್ರೂ ಮಾಡ್ಕೋಬಹುದು. ಇದ್ರ ಜೊತೆಗೆ ಚಟ್ನಿ ಮಾಡ್ಕೋಬೇಕು. ಎಷ್ಟೋ ಸಾರಿ ಈ ರೀತಿ ಮೆಂತ್ಯ ಕಡುಬುಗಳನ್ನು ಮಾಡ್ಕೊಳ್ಳೋದ್ರಿಂದ ಅದರ ಪೋಷಕಾಂಶಗಳು ಉಳ್ಕೊಳ್ತಾವು. ಅದು ಬಿಟ್ಟು ಮೆಂತ್ಯದ್ದೇನೋ ಒಂದು ಫ್ರೈ ಮಾಡ್ಕೊಂಡೆ ಅಥವಾ ಅದರದ್ದು ಬಜ್ಜಿ ಮಿರ್ಚಿ ಮಾಡ್ಕೊಳ್ಳೋದಕ್ಕಿಂತ ಇದು ಬಹಳ ಒಳ್ಳೆಯದು. ಸೊಪ್ಪು ಮತ್ತೆ ಎಲ್ಲ ಹಿಟ್ಟುಗಳನ್ನೆಲ್ಲ ಸೇರಿಸಿ ಏನು ಮಾಡಿ ಕುದಿಸ್ಕೊಂಡಿದ್ರು ಅದನ್ನ ಈ ರೀತಿಯಾಗಿ ಈ ಕೌಂಟರ್ ಟಾಪ್ ಮೇಲೆನೆ ಸರಿಯಾಗಿ ಗ್ಯಾಸ್ ಕಟ್ಟೆ ಮೇಲೆನೆ ಸರಿಯಾಗಿ ಕ್ಲೀನ್ ಮಾಡಿಕೊಂಡು ಈ ರೀತಿಯಾಗಿ ಆರ್ಲಿಕ್ಕೆ ಹಾಕ್ತಾ ಇದ್ದಾರೆ. ಇದು ಫುಲ್ ಆರ್ಲಿಕ್ಕೆ ಬಿಡ್ಬೇಕಲ್ರಿ ಅಮ್ಮ? ಆರ್ಲಿಕ್ಕೆ ಬಿಡ್ಬೇಕು, ಪೂರ್ಣ ಆರ್ಬೇಕು. ಪೂರ್ಣ ಇದು ಹಿಟ್ಟು ಬೆಂದ ಹಿಟ್ಟು ಪೂರ್ಣ ಆರಿಂದ ಕಡುಬಿನ ತರ ಹೊಸಿಬೇಕು. ಅದನ್ನ ಆಮೇಲೆ ತೋರ್ಸೋಣ. ಇದು ಮೊದಲು ಆರ್ಲಿಕ್ಕೆ ಬಿಡೋಣ. ಇನ್ನು ಸರಿಯಾಗಿ ನೋಡ್ರಿ ಎಷ್ಟು ಚೆನ್ನಾಗಿದು ಒಳ್ಳೆ ರೀತಿಯಿಂದ ಬೆಂದದ. ಇದನ್ನ ಆರ್ಲಿಕ್ಕೆ ಬಿಟ್ಟಿವಿ. ಈಗ ಎಲ್ಲಾ ಪದಾರ್ಥ ಹಾಕಿ ಬೇಯಿಸಿದಂತ ಹಿಟ್ಟನ್ನ ಕಡುಬು ಮಾಡೋ ಅದಕ್ಕೆ ನಾದ್ಕೊಂತ ಇದ್ದೇನೆ. ಓಕೆ, ನೋಡ್ರಿ ರೊಟ್ಟಿ ಹಿಟ್ಟು ನಾದ್ಕೊಂಡಂಗೆ ನಾದ್ಕೊಳಕತ್ತಾರ. ಈಗ ಇದಾದ್ಮೇಲೆ ಕಡುಬು ಮಾಡೋದು ಅದನ್ನ ತೋರಿಸ್ತಾರೆ ನಿಮ್ಗೆ. ಅವ್ರು ನಾದ್ಕೊಂಡ್ಮೇಲೆ ನಾದ್ಕೊಂಡಿದ್ರಲ್ಲ ಆ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ನೋಡ್ರಿ ಹೊಸಿಯೋದು ಅಂತ ಹೇಳ್ತೀವಿ ಇದಕ್ಕೆ. ಈ ರೀತಿ ಹೊಸ್ಕೊಂಡು ಈ ರೀತಿಯಾಗಿ ಕಡುಬುಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇವನ್ನ ಮುಂದೆ ಉಗಿ ಒಳಗೆ ಬೆಂದಿಸ್ಕೊಳ್ಳೋದು. ಇವನ್ನೆಲ್ಲ ಹೊಸ್ಕೊಂಡು ಒಂದೇ ಸೈಜಿನು ಎಷ್ಟು ಚೆನ್ನಾಗಿ ಮಾಡ್ಲಿಕ್ಕತ್ತಾರ ನೋಡ್ರಿ. ವಾವ್. ರೆಡಿ ಮಾಡಿದ ಹಿಟ್ಟನ್ನ ಕಡುಬು ರೆಡಿ ಮಾಡಿ ಇವನ್ನ ಉಗಿ ಮೇಲೆ ಬೇಯಿಸ್ಬೇಕು. ಮತ್ತೆ ಬೇಯಿಸ್ಕೊಂಡ ಹಿಟ್ಟು ಕಡುಬು ಹೊಸ್ತಿಟ್ಟವಲ್ಲ, ಆ ಹೊಸದಂತ ಕಡುಬುಗಳನ್ನ ಮತ್ತೆ ಇಡ್ಲಿ ಪಾತ್ರೆ ಒಳಗ 7-8 ನಿಮಿಷ 10 ನಿಮಿಷ ತನಕ ಬೇಯಿಸ್ಬೇಕು. ಉಗಿಯಲ್ಲಿಟ್ಟು ಉಗಿ ಒಳಗೆ ಬೆಂದಿಸ್ಕೋಬೇಕು. ಉಗಿಯಲ್ಲಿಟ್ಟು ಇವನ್ನ ಈ ತರ ಬೇಯಿಸ್ಕೋಬೇಕು. ಓಹೋ,
ಹಾಂ ಹಾಂ ಹಾಂ. ಈ ಥರ ಉಗಿಯಲ್ಲಿ ಬೇಯಿಸ್ಕೋಬೇಕಿದ್ನ. ಕಡುಬುಗಳನ್ನ ಇಡ್ಲಿ ಪಾತ್ರೆ ಒಳಗೆ ಇಟ್ಟೇವಲ್ಲ, ಇದನ್ನ ಮುಚ್ಚಿ 10 ನಿಮಿಷದ ತನಕ ಬೇಯಿಸ್ಬೇಕು. ಈ ಕಡುಬು 10 ನಿಮಿಷ 10 ನಿಮಿಷ ಬೇಯಿಸ್ಬೇಕು. ಓಕೆ ನೋಡ್ರಿ, ಇದನ್ನ ಇಡ್ಲಿ ಪಾತ್ರೆ ಒಳಗೆ ಇಟ್ಕೊಂಡು ಈ ರೀತಿಯಾಗಿ 10 ನಿಮಿಷ ಬೇಯಿಸ್ಕೊಳಕ್ಕೆ ಇಟ್ಕೊಂಡಾರ. ನೋಡೋಣ 10 ನಿಮಿಷ ಆದ್ಮೇಲೆ ಮಾಡಿ ಉಗಿ ಬೇಯಕ್ಕಿಟ್ಟು ಕಡುಬು 10 ನಿಮಿಷ ಆದ ಕೂಡಲೇ ಈಗ ಬೆಂದು ರೆಡಿ ಆಗ್ಯಾವ ಕಡುಬುಗಳು. ಹಾಂ ಹಾಂ, ಈಗ 10 ನಿಮಿಷ ಆಯ್ತಲ್ಲಮ್ಮ? 10 ನಿಮಿಷ ಆಯ್ತು. ಓಕೆ, ತೆಗೆದ್ರಿ. ಬೇಯಿಸಿದಂತ ಕಡುಬುಗಳನ್ನ ದಾರದಿಂದ ಕಟ್ ಮಾಡ್ಕೋಬೇಕು. ಓಕೆ ನೋಡ್ರಿ, ಗಾಲಿ ತರ. ಹಾಂ ಹಾಂ ಹಾಂ, ನೋಡ್ರಿ ಈ ತರ ಹಾಂ ಕಟ್ ಮಾಡಿ ಹಾಂ ಆಮೇಲೆ ಇದಕ್ಕೆ ಒಗ್ಗರಣೆ ಕೊಡ್ತೀರಿ? ಒಗ್ಗರಣೆ ಮಾಡಿಟ್ಕೋಬೇಕು. ಉಳ್ಳಾಗಡ್ಡಿ, ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಈ ಪೀಸ್ ಮಾಡಿದಂತ ಕಟ್ ಮಾಡಿದ ಕಡುಬುಗಳನ್ನ ಒಗ್ಗರಣೆಯಲ್ಲಿ ಕಲಿಸ್ಕೊಂಡು ಕೊಬ್ಬರಿ ಚಟ್ನಿ ಜೊತೆಗೆ ತಿನ್ಬೇಕು. ನೋಡ್ರಿ, ದಾರದಿಂದ ಎಷ್ಟು ಚಂದಾಗಿ, ಎಷ್ಟು ಯೂನಿಫಾರ್ಮ್ ಆಗಿ ಕಟ್ ಮಾಡ್ಲಿಕ್ಕತ್ತಾರ ಅವನ್ನ. ನೋಡ್ರಿ, ವಾವ್, ರಿಯಲಿ ಎಷ್ಟು ಹೆಲ್ದಿ ಫುಡ್ಡು. ಹಾಂ, ಯಾವುದೇ ರೀತಿಯ ಪೋಷಕಾಂಶಗಳು ಹಾಳಾಗ್ಲಾರ್ದಂತೆ ಎಲ್ಲ ರೀತಿಯ ಕಾಳುಗಳು ಮತ್ತು ಕಾಯಿಪಲ್ಲೆ ಎಲ್ಲ ಸೇರಿ ಮಾಡುವಂಥ ಒಂದು ಅಡಿಗೆ. ಬಹಳ ಚಂದ ಅನಿಸ್ಲಿಕ್ಕತ್ತದ. ನೋಡೋಣ ಎಂಡಿ ಹೆಂಗೆ ಆಕೈತಿ, ನಾನು ತಿಂದು ನೋಡ್ತೀನಿ. ಹಾಕೊಡ್ರಿ. ಹಾಂ ನೋಡ್ರಿ, ಹಾಂ ಈಗ ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ರೆಡಿ ಆದಂಥ ಕಡುಬುಗಳನ್ನು ಪೀಸಾಗಿ ಕಟ್ ಮಾಡಿಕೊಂಡ್ರು, ಅದಕ್ಕೆ ಒಗ್ಗರಣೆ ಹಾಕ್ಕೊಳಕತ್ತೀರಿ ಅಲ್ಲ? ಹೌದಮ್ಮ. ಹಾಕೊಡ್ರಿ. ಸಾಸಿವೆ, ಕರಿಬೇವು, ಈರುಳ್ಳಿಯನ್ನು ಹಾಕ್ಕೊಂಡ್ರಿ. ಓಕೆ ನೋಡ್ರಿ, ಈ ಒಗ್ಗರಣೆಯನ್ನು ಈ ಕಡುಬುಗಳಿಗೆ ಮಿಕ್ಸ್ ಮಾಡ್ಕೋಬೇಕಲ್ಲ? ಚೆನ್ನಾಗಿ ಒಗ್ಗರಣೆ ಬೇದ ನಂತರ ಕಟ್ ಮಾಡಿಟ್ಟಂತ ಕಡುಬಿಗೆ ಒಗ್ಗರಣೆ ಹಾಕಿ ಕೈ ಆಡಿಸಿ ಮೇಲೆ ಕೊಬ್ಬರಿ ತುರಿ, ಕೊಬ್ಬರಿ, ಕೊತ್ತಂಬರಿ ಸೊಪ್ಪು ಹಾಕಿ ಸವಿಯಲು ಸಿದ್ಧವಾದ ಮೆಂತ್ಯ ಸೊಪ್ಪಿನ ಕಡುಬು. ಓಕೆ ನೋಡ್ರಿ, ಮೆಂತ್ಯ ಸೊಪ್ಪಿನ ಕಡುಬುಗಳು ರೆಡಿ ಆಗ್ಯಾವು ಮತ್ತು ಅದ್ರ ಜೊತೆ ಕೊಬ್ಬರಿ ಚಟ್ನಿನೂ ತಯಾರು ಮಾಡ್ಕೊಂಡಿವಿ. ಈಗ ಏನು ಹಾಕ್ತೀರಮ್ಮ ಅದಕ್ಕೆ? ಅದು ತುರಿದ ಹಸಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು. ಓಕೆ ನೋಡ್ರಿ, ಮೆಂತ್ಯ ಸೊಪ್ಪಿನ ಮೇಲೆ ಎಷ್ಟು ಚೆಂದಾಗಿ ಹಸಿ ಕೊಬ್ಬರಿ ತುರಿ ಮತ್ತು ಮೆಂತ್ಯ ಸೊಪ್ಪು. ವಾವ್, ಕೊತ್ತಂಬರಿ ಸೊಪ್ಪು, ಸಾರಿ ಕೊತ್ತಂಬರಿ ಸೊಪ್ಪು. ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ರೆಡಿ ಆಯ್ತಲ್ಲ? ಎಸ್ ನೋಡ್ರಿ, ಅಮ್ಮ ಈಗ ಒಂದು ಆರೋಗ್ಯಕರವಾದಂಥ ಆಹಾರ ಮೆಂತ್ಯ ಸೊಪ್ಪಿನ ಕಡುಬು ಮತ್ತು ಕೊಬ್ಬರಿ ಚಟ್ನಿಯೊಂದಿಗೆ ತಯಾರಾಗ್ಯಾರ. ನಮಗೆ ಕಲಿಸ್ಕೊಟ್ರು. ಬಹಳ ಹೆಲ್ದಿಯಾಗಿರುವಂಥ ಆಹಾರ, ಬಹಳ ರುಚಿಕರವಾದಂಥ ಆಹಾರ. ಅಮ್ಮ ಇದನ್ನ ಟೇಸ್ಟ್ ಮಾಡಿ ನೋಡ್ಲಾ? ಸರಿ ಅಮ್ಮ, ಇದನ್ನ ಟೇಸ್ಟ್ ಮಾಡಿ ನೋಡ್ತೀನಿ. ಓಕೆ ನೋಡ್ರಿ, ಕೊಬ್ಬರಿ ಚಟ್ನಿ ಜೊತೆಗೆ. ಓಕೆ ಮಸ್ತ್ ಭಾಳ ಟ್ರೈ ಐತಿ. ನಮ್ಗೆ ಇದು ಮಾಡಿಕೊಟ್ಟಿದ್ದಕ್ಕೆ, ಕಲಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.